ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ಪುರಸಭೆ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ. ಸಂಸದ ಸೇರಿದಂತೆ ಅಶೋಕ್ ವಿರುದ್ಧ ಕೈ ಎತ್ತಿದ 16 ಜನ ಕಾಂಗ್ರೆಸ್ ಸದಸ್ಯರು. ಅಧಿಕಾರ ಕಳೆದುಕೊಂಡ ಬೇಲೂರು ಪುರಸಭೆ ಅಧ್ಯಕ್ಷರು. ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಹಾಸನ ಜಿಲ್ಲೆ. ಶಿಕ್ಷಣ ಕ್ಷೇತ್ರದಲ್ಲೂ ಹೆಚ್ಚಿನ ಯಶಸ್ಸು ಪಡೆಯುತ್ತಿರುವ ಕ್ಷೇತ್ರ. ಮಕ್ಕಳನ್ನು ಅಭಿನಂದಿಸಿ ಶ್ಲಾಘನೆ ವ್ಯಕ್ತಪಡಿಸಿದ ಶಾಸಕ ಎಚ್ಪಿ ಸ್ವರೂಪ್. ಆಲೂರು ತಾಲೂಕಿನ ಬಿಳಗವಳ್ಳಿ ಗ್ರಾಮದಲ್ಲಿ ಭುವನೇಶ್ವರಿ ಆನೆಯ ಗುಂಪಿನಿಂದ ಬೆಳೆನಾಶ. ಹಾಳಾಗಿರುವ ಜಾನ್ ಸಿರಿಲ್ ಕ್ರಾಸ್ ತರ 4 ಎಕರೆ ಭತ್ತದ ಬೆಳೆ, ಕಾಫಿ, ಅಡಿಕೆ ಹಾಗೂ ತೆಂಗಿನ ಸಸಿಗಳನ್ನು ನಾಶ ಮಾಡಿದ ಕಾಡಾನೆ ಗುಂಪು. ಬೇಲೂರು ಪುರಸಭೆ ಉಪಾಧ್ಯಕ್ಷೆ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ 16 ಜನ ಕಾಂಗ್ರೆಸ್ ಸದಸ್ಯರು ಅಶೋಕ್ ರವರ ವಿರುದ್ಧ ಕೈಯೆತ್ತುವ ಮೂಲಕ ಅವರನ್ನು ಪದಚ್ಯುತಿಗೊಳಿಸಲಾಯಿತು. ಬೇಲೂರು ಪಟ್ಟಣದ ಪುರಸಭೆ ವೇಲಾಪುರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸಭೆ ಕರೆಯಲಾಗಿತ್ತು. ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರ ಬಲವಿದ್ದು ಕಾಂಗ್ರೆಸ್ 17, ಜೆಡಿಎಸ್ 5, ಬಿಜೆಪಿ 1 ಸ್ಥಾನ ಪಡೆದಿತ್ತು. ಪುರಸಭೆ ಅಧಿನಿಯಮದ ಪ್ರಕಾರ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿದ್ದು, ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಕೈಯೆತ್ತುವ ಮೂಲಕ ಅಶೋಕ್ ಅವರು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್, ಪಕ್ಷದ ಅಡಿಯಲ್ಲಿ ಯಾರೇ ಗೆದ್ದಿದ್ರೂ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಪಕ್ಷದ ಸಿದ್ಧಾಂತ ಏನು ಮಾಡಬೇಕೆಂದು ವಿನಂತಿ ಎಂಬುದು ಅಶೋಕ್ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು ಹಾಗೂ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಹೋಗದೇ ಇದ್ದರಿಂದ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ವಿಪ್ ಜಾರಿ ಮಾಡಲಾಗಿತ್ತು. ವಿಪ್ ಉಲ್ಲಂಘಿಸುವ ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದಿರುವವರ ವಿರುದ್ಧ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ನಮ್ಮ ಹಿರಿಯ ನಾಯಕ ಬಿ ಶಿವರಾಂ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಶಾಸಕರ ಜೊತೆಗೂಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದಕ್ಕೆ ತಕ್ಕ ಶಾಸ್ತಿಯಾಗಿದೆ ಎಂದರು. ಮುಂದಿನ ಅಧ್ಯಕ್ಷರ ಆಯ್ಕೆಯನ್ನ ಸದಸ್ಯರ ಒಮ್ಮತದ ಅಭಿಪ್ರಾಯ ಹಾಗೂ ಬಿ ಶಿವರಾಂ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ಬಣದ ರಾಜಕೀಯವಿಲ್ಲ. ಇದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದರು. ನಂತರ ಮಾತನಾಡಿದ ಸದಸ್ಯ ಶಾಂತಕುಮಾರ್, ನಾನು 3 ಅವಧಿಗಳವರೆಗೆ ಸದಸ್ಯನಾಗಿದ್ದು ನಾವು ಇಂತಹ ಭ್ರಷ್ಟ ಅಧ್ಯಕ್ಷರನ್ನ ಕಂಡಿರಲಿಲ್ಲ. ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ದಲ್ಲದೆ ಶಾಸಕರ ಜೊತೆಗೂಡಿ ಅವರನ್ನ ಓಲೈಸುವ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಶಿವರಾಂ ವಿರುದ್ಧ ಬಹಿರಂಗವಾಗಿ ಅವರ ಬಗ್ಗೆ ಮಾತನಾಡುವುದಲ್ಲದೆ 10 ತಿಂಗಳ ಅವಧಿಯಲ್ಲಿ ಪುರಸಭೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಜೊತೆಗೆ ಬೌನ್ಸರ್ಗಳ ಇಟ್ಟುಕೊಂಡು ಭಯದ ವಾತಾವರಣ ಸೃಷ್ಟಿಸಿದ ಇಂತಹ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ ಪಕ್ಷದ 16 ಸದಸ್ಯರು ಒಗ್ಗೂಡಿ ಇಂದು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಹಾಗೂ 7.5 ಕೋಟಿ ನಗರೋತ್ಥಾನದಲ್ಲಿ ಶಾಸಕರ ಜೊತೆಗೂಡಿ ಅವ್ಯವಹಾರ ಮಾಡಿರುವ ಇವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ. ಇನ್ನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ವಾಣಿಜ್ಯ ಮಳಿಗೆ ವಿಚಾರದಲ್ಲಿ ಅವರ ಶಾಪ ಅವರಿಗೆ ತಟ್ಟಿದ್ದು, ನಾವು ಸಹ 3 ಬಾರಿ ಸದಸ್ಯರಾಗಿದ್ದು ಅವರ ಅಭಿಪ್ರಾಯಕ್ಕೆ ಮುಂದಿನ ಅಧ್ಯಕ್ಷರ ವಿಚಾರದಲ್ಲಿ ನಾವು ಅವರ ನಿರ್ಣಯಕ್ಕೆ ಬದ್ಧರಾಗಿದ್ದು ಮೇ 2ರಂದು ಅವಿಶ್ವಾಸ ನಿರ್ಣಯದಲ್ಲಿ ನಡೆದ ಗೊಂದಲದಿಂದ ನಮಗೆ ಜಯವಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿದ ಶಾಸಕರಿಗೆ ಹಾಗೂ ಅಶೋಕ್ ಅವರಿಗೆ ಇಂದು ಮುಖಭಂಗವಾಗಿದೆ. ಪುರಸಭೆಯ ಒಂದು ದೊಡ್ಡ ಜಯವಾಗಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲಾ ಸದಸ್ಯರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ದಾನಿ, ಭರತ್, ಗಿರೀಶ್, ತೀರ್ಥಕುಮಾರಿ, ರತ್ನ, ಸೌಮ್ಯ, ಫಯಾಜ್, ದಿವ್ಯಾ, ಜಮಾಲ್, ಅಕ್ರಮ್, ಮೀನಾಕ್ಷಿ, ಅಶೋಕ್ ನಾಯಕ್, ಸಭಾ ಕೌಸರ್, ಜಮೀಲಾ ಬಾನು ಹಾಗೂ ನಾಮಿನಿ ಸದಸ್ಯರು ಉಪಸ್ಥಿತರಿದ್ದರು. ಹೆಚ್ಸಿಎ ನ್ಯೂಸ್, ಬೇಲೂರು. ಜೂನ್ 4ನೇ ತಾರೀಕು ಏನು ನಮ್ಮೆಲ್ಲ ಪುರಸಭಾ ಸದಸ್ಯರು ಅಧ್ಯಕ್ಷರಾದ ಅಶೋಕ್ ಅವರ ವಿರುದ್ಧವಾಗಿ ಅವಿಶ್ವಾಸಕ್ಕೆ ಗೊತ್ತುವಳಿಯ ಒಂದು ಸಭೆ ಇವತ್ತಾಗಿದ್ದು, ನಾವೆಲ್ಲ ಒಮ್ಮತವಾಗಿ ಅವರ ಅವಿಶ್ವಾಸದಿಂದ ಇಳಿಸಬೇಕಾಗಿರುವಂತಹ ಒಮ್ಮತ ತೀರ್ಮಾನ ತಗೊಂಡು ನಾವು ನಮ್ಮ ಎಲ್ಲ 16 ಸದಸ್ಯರು ಸೇರಿ ಒಟ್ಟು 17 ಜನ ಸದಸ್ಯರು ಇವತ್ತು ಮತವನ್ನು ಚಲಾಯಿಸಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಪುರಸಭಾ ಕಾಯ್ದೆ ಅನ್ವಯ ಅಧ್ಯಕ್ಷರು ಇವತ್ತಿಂದ ಅವರು ಪದಚ್ಯುತಿಗೊಂಡಿರ್ತಾರೆ. ಯಾರೇ ಆಗಲಿ ಪಕ್ಷಕ್ಕೆ ಗೌರವ ಕೊಡಬೇಕು. ನಾವು ಆ ಅಧ್ಯಕ್ಷನ ಗಮನಕ್ಕೆ ತಂದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವಂಥ ಕೆಲಸಗಳು ಪುರಸಭೆಯಲ್ಲಿ ನಿರಂತರ ಆಗ್ತಿತ್ತು. ಅದಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ. ಸಾರ್ವಜನಿಕರ ಕೆಲಸ ಸರಾಗವಾಗಿ ಪುರಸಭೆ ಒಳಗಡೆ ನಡೆಯಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಖಂಡಿತ DC ಅವರಿಗೆ ಕೊಡಿ. ಈ ಲೆಟರ್ನ ನಿಮ್ಗೆ ಕೊಡ್ತೀನಿ. ಇವತ್ತು ಸಭೆ ಇರೋದ್ರಿಂದ ತಂದಿಲ್ಲ. ಲೆಟರ್ಗೆ ಎಲ್ಲ ವ್ಯಾಪಕವಾಗಿ ಯಾವ್ಯಾವ ಭ್ರಷ್ಟಾಚಾರ ಆಗಿದೆ, ಯಾವ್ಯಾವ ಬಿಲ್ ಆಗಿದ್ದಾವೆ, ಯಾವ್ಯಾವುದು ಸುತ್ತೋಲೆಗಳ ವಿರುದ್ಧವಾಗಿ ಬಿಲ್ಗಳನ್ನ ಮಾಡಿದರೆ ಯಾವುದೇ ಬಿಲ್ಗಳನ್ನ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಯಾವುದೇ ಒಂದು ಟೆಂಡರ್ ಆಗಬೇಕು ಆದರೂ ಯಾವುದೇ ಒಂದು ಹಾಸನ ಜಿಲ್ಲೆ ಎಂದರೆ ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಭೂಪಟದಲ್ಲಿ ಹಾಸನವಿದೆ ಎಂಬುದಕ್ಕೆ ಶಿಕ್ಷಣದಲ್ಲಿ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತೇವೆ ಎಂದು ಶಾಸಕ ಎಚ್ಪಿ ಸ್ವರೂಪ್ ಶ್ಲಾಘನೆ ವ್ಯಕ್ತಪಡಿಸಿದರು. ಹಾಸನ ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಸೆಂಟ್ ಜೋಸೆಫ್ ಶಾಲೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗಳಿಗೆ ಅಭಿನಂದನಾ ಸಮಾರಂಭವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ ಶಾಲಾ ಮುಖ್ಯ ಶಿಕ್ಷಕರಿಗೂ ಕೂಡ ಸನ್ಮಾನ ಮಾಡಿ ಗೌರವಿಸಲಾಗುತ್ತಿದೆ. 625ಕ್ಕೆ 625 ಅಂಕ ಪಡೆದಂತಹ ಉಲ್ಲಾಸ್ ಪಟೇಲ್,
ಮರುಮೌಲ್ಯಮಾಪನದಲ್ಲಿ ಅರಸೀಕೆರೆ ವಿದ್ಯಾರ್ಥಿ 625 ಅಂಕ ಪಡೆದಿದ್ದು, ಹಾಸನ ಜಿಲ್ಲೆ ಎಂದರೆ ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಭೂಪಟದಲ್ಲಿ ಹಾಸನ ಇದೆ ಎಂಬುದಕ್ಕೆ ಕೀರ್ತಿ ತಂದುಕೊಟ್ಟಿರುವುದಕ್ಕೆ ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತೇವೆ. ಅನೇಕರು 600ಕ್ಕೂ ಹೆಚ್ಚು ಅಂಕ ಪಡೆದಿರುವುದನ್ನು ಗುರುತಿಸಿ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾರ್ಥಿಗಳನ್ನು ಕರೆಸಿ ಸನ್ಮಾನಿಸಿ ಗೌರವಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳನ್ನ ಶಿಕ್ಷಕರು ಏನಾದರೂ ಬೈದು ಹೊಡೆದು ಬುದ್ದಿವಾದ ಹೇಳಿದ್ರೆ ಪೋಷಕರು ಬಂದು ಶಿಕ್ಷಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆನ್ನೋ ರೀತಿ ಮಾತನಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪೋಷಕರು ಮಕ್ಕಳಿಗೆ ಎಸ್ಎಸ್ಎಲ್ಸಿಯಲ್ಲಿ ಮಾತ್ರ ಒತ್ತಡ ಕೊಟ್ಟು ಪಿಯುಸಿಯಲ್ಲಿ ಸ್ವಲ್ಪ ಕಡಿಮೆಯಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಟರ್ನಿಂಗ್ ಪಾಯಿಂಟ್ ಎಂದರೆ ಪಿಯುಸಿ. ಪೋಷಕರು ಪಿಯು ಹಂತದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು. ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುವ ಮೊದಲು ಡಿಡಿಪಿಐ ಅವರು ಎಲ್ಲಾ ಶಿಕ್ಷಕರನ್ನ ಕರೆದು ಕಾರ್ಯಾಗಾರ ಮಾಡಿ ಹೆಚ್ಚಿನ ಫಲಿತಾಂಶ ಪಡೆಯಲು ಕಾರಣಕರ್ತರಾಗಿದ್ದಾರೆ ಎಂದು ಇದೇ ವೇಳೆ ಶ್ಲಾಘನೆ ವ್ಯಕ್ತಪಡಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಶೇಖರ್, ನಮ್ಮ ದೇಶದ ಗಡಿ ಕಾಯುವ ಯೋಧರಿಗೆ, ಅನ್ನ ಕೊಡುವ ರೈತರಿಗೆ ಹಾಗೂ ಶಿಕ್ಷಣ ಕೊಡುವ ನಮ್ಮ ಶಿಕ್ಷಕರಿಗೆ ಜವಾಬ್ದಾರಿ ಹೆಚ್ಚಿದೆ. ಸಂತ ಜೋಸೆಫ್ ಶಾಲೆಯಲ್ಲಿ ಶಾಸಕರು ಹಾಗೂ ಎಚ್ಡಿ ಕುಮಾರಸ್ವಾಮಿ ಓದಿದ್ದಾರೆ. ಹಾಸನಾಂಬೆ ಕೃಪೆಯಿಂದ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ. ಇದಕ್ಕೆ ಎಲ್ಲ ಹಂತದ ಶಿಕ್ಷಣ ಸಂಸ್ಥೆಯು ತಂಡವಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಎಂದರು. ಶಾಲೆ ಬಿಟ್ಟವರಿಗೆ ಶಾಲೆಗೆ ಬರುವಂತೆ ಶಿಕ್ಷಕರು ಮಾಡಬೇಕು. ಶಾಸಕರು ಸರ್ಕಾರಿ ಶಾಲೆಗೆ ಅನುದಾನ ಕೊಡಲು ಸಿದ್ದರಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಳೆದ ಬಾರಿ 6ನೇ ಸ್ಥಾನದಲ್ಲಿರುವಂತೆ ಈ ಬಾರಿ ಅದೇ ಸ್ಥಾನ ಉಳಿಸಿಕೊಂಡಿದ್ದೇವೆ. ಶಾಲೆ ಪ್ರಾರಂಭದಿಂದಲೇ ಶಿಕ್ಷಕರು ಮಕ್ಕಳನ್ನ ಸಿದ್ದಪಡಿಸಬೇಕಾಗಿದೆ. ಯಾರು ಕೂಡ ಪರೀಕ್ಷೆಯಿಂದ ಹೊರಗುಳಿಯಬಾರದು. ಇದರಿಂದ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಜಿಲ್ಲೆಯ ಸ್ಥಾನಮಾನ ಮೊದಲ ಸ್ಥಾನಕ್ಕೆ ಬರೋ ನಿಟ್ಟಿನಲ್ಲಿ ಶಿಕ್ಷಕರು ಮಕ್ಕಳನ್ನ ತಯಾರು ಮಾಡಬೇಕು. ಮಂಗಳೂರು, ಉಡುಪಿ ಸ್ಥಾನಕ್ಕೆ ಹಾಸನ ಜಿಲ್ಲೆ ಬರಲೇಬೇಕು. ಹಾಸನಾಂಬೆ ದೇವಿ ಆಶೀರ್ವಾದ ಸಿಗಲಿ ಎಂದು ಹಾರೈಸಿದರು. ಶಿಕ್ಷಣಕ್ಕೆ ತನ್ನದೇ ಆದ ಶಕ್ತಿ ಇದ್ದು ದೇಶದ ಪ್ರಗತಿ ಶಿಕ್ಷಣದಿಂದ ಸಾಧ್ಯ ಎಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ 40ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಮತ್ತು ಶಾಲೆಯಲ್ಲಿ 100ಕ್ಕೆ 100ರಷ್ಟು ಶೇಕಡಾವಾರು ಫಲಿತಾಂಶ ಪಡೆದ ಮುಖ್ಯ ಶಿಕ್ಷಕರನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಶಿಕ್ಷಣ ಇಲಾಖೆಯ ಎಚ್ಡಿ ಗೀತಾ, ಆನಂದ್, ಫಾದರ್ ಲಿಯೋ, ಬಸವರಾಜ್, ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಘದ ಶಿವರಾಮೇಗೌಡ, ಚಂದ್ರಶೇಖರ್, ನೋಡಲ್ ಅಧಿಕಾರಿ ಮಲ್ಲಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಒಂದು ಫಲಿತಾಂಶದ ಪರವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ 100ರಷ್ಟು ಫಲಿತಾಂಶವನ್ನು ಪಡೆಯುವಂತಹ ಶಾಲಾ ಮುಖ್ಯಸ್ಥರಿಗೆ, ಶಿಕ್ಷಕರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಉಪ ನಿರ್ದೇಶಕರು ಚಂದ್ರಶೇಖರ್ ಅವರು ಮತ್ತು BVM ಮಾಡಿದಂಥ ಮಂಜುಳಾ ಅವರು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು, ಹಿರಿಯರಾದಂತಹ ನಮ್ಮ ಶಿವರಾಮೇಗೌಡರು ಇರ್ಬೋದು ಮತ್ತು ನಮ್ಮ ಫಾದರ್ ಅವರು, ಇವರೆಲ್ಲ ನಮ್ಮ ಬಸವರಾಜ್ ಅಧ್ಯಕ್ಷ ಆನಂದ್ ಅವರು, ಮಹೇಶ್ ಅವರೆಲ್ಲ ಎಲ್ಲರೂ ಕೂಡ ಹೊಂದಿಸ್ತಾ, ಮುಖ್ಯವಾಗಿ ಇಲ್ಲಿ ಪ್ರೀತಿಯಿಂದ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಬಂದವರು ಮತ್ತು ಮಾಧ್ಯಮದವರು ಆಗಿಂದ ಕಾಯ್ತಾ ಇದ್ದಾರೆ ಭಾಷಣ ಮುಗಿಸ್ಕೊಂಡು ಹೋಗ್ಲಿಕ್ಕೆ. ಮತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ, ಎರಡನೇದಾಗಿ ಅನ್ನ ಕೊಡ್ತಿರ್ತಕ್ಕಂಥ ನಮಗೆಲ್ಲರಿಗೂ ರೈತರಿಗೆ, ಮೂರನೇದಾಗಿ ಶಿಕ್ಷಣ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೆ. ಈ ಒಂದು ಪರಿಭಾಷೆಯಲ್ಲಿ ಇವತ್ತು ತುಂಬ ಜವಾಬ್ದಾರಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಭಾಳಷ್ಟಿದೆ. ಈಗ ಮೇಡಮ್ ಹೇಳ್ತಿದ್ರು, ಈ ವರ್ಷದಲ್ಲಿ ನಾವು ಅದಕ್ಕಿಂತ ಪೂರ್ವವಾಗಿ ಒಂದು ಸಾಹೇಬ್ರ ಹತ್ರ ಮಾತಾಡ್ತಿದ್ದೆ, MLA ಸಾಹೇಬ್ರ ಹತ್ರ. ಈ ಒಂದು ಸಂಸ್ಥೆಯಲ್ಲಿ ತುಂಬ ಒಳ್ಳೆ ಜಾಗದಲ್ಲಿ ಇಟ್ಟಿದ್ರಿ ಸರ್ ಅಂತ ಹೇಳಿದಾಗ ಅವರು ನೆನೆಸ್ಕೊಳ್ತಾ ಇದ್ರು, ಸರ್ ನಮ್ಮ ತಂದೆನೂ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು, ನಾವು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ಅಂತಕ್ಕಂಥ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence
and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕು ಬಿಳಗವಳ್ಳಿ ಗ್ರಾಮದಲ್ಲಿ ಭುವನೇಶ್ವರಿ ಆನೆಯ ಗುಂಪು ಜಾನ್ ಸಿರಿಲ್ ಕ್ರಾಸ್ತಾ ಎಂಬುವರ ಸುಮಾರು 4 ಎಕರೆ ಭತ್ತದ ಬೆಳೆಯನ್ನು ನಾಶ ಮಾಡಿರುವುದಲ್ಲದೆ ಹಲವೆಡೆ ಕಾಫಿ, ಅಡಿಕೆ ಹಾಗೂ ತೆಂಗಿನ ಸಸಿಗಳನ್ನು ನಾಶ ಮಾಡಿರೋ ಘಟನೆ ನಡೆದಿದೆ. ಸಮಾಜ ಸೇವಕ ಮಂಜುನಾಥ್ ಕಾಮತಿ ಮಾತನಾಡಿ, ಮನುಷ್ಯ ಮತ್ತು ಆನೆಯ ಸಂಘರ್ಷ ಇದೇನು ಹೊಸತೇನಲ್ಲ, ಹಲವು ವರ್ಷಗಳ ಬವಣೆ ಇದಾಗಿದೆ. ಪ್ರಾಣಹಾನಿ ಸಂಭವಿಸುವುದಕ್ಕಿಂತ ಮುಂಚೆ ಆನೆಗಳನ್ನು ಸ್ಥಳಾಂತರ ಮಾಡಿ ರೈತರ ಹಾಗೂ ಕೂಲಿ ಕಾರ್ಮಿಕರ ನೆಮ್ಮದಿ ಬದುಕಿಗೆ ದಾರಿ ಮಾಡಿಕೊಡಿ ಎಂದರು. ಮಾಜಿ ಸೈನಿಕ ಹಾಗೂ ರೈತ ಸಿರಿಲ್ ಕ್ರಾಸ್ತಾ ಅವರು ಮಾತನಾಡಿ, 4 ಆನೆಯ ಗುಂಪು 4-5 ಎಕರೆ ಭತ್ತದ ಬೆಳೆಯನ್ನ ನಾಶ ಮಾಡಿರುವಂತಹದ್ದು ನಮ್ಮ ಬದುಕಿಗೆ ಸಿಡಿಲು ಬಡಿದಂತಾಗಿದೆ. ಕಷ್ಟಪಟ್ಟು ಮಾಡಿರುವ ಬೆಳೆಯನ್ನ ಆನೆಗಳು ಹಾನಿ ಮಾಡಿ ಮಣ್ಣುಪಾಲು ಮಾಡಿವೆ. ಈ ಸಂಬಂಧ ಅರಣ್ಯಾಧಿಕಾರಿಗಳು ಶೀಘ್ರವೇ ಸ್ಥಳಕ್ಕೆ ಭೇಟಿ ನೀಡಿ ಆನೆಗಳನ್ನ ಸ್ಥಳಾಂತರ ಮಾಡಿ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಕಾಫಿ ಬೆಳೆಗಾರರಾದ ಗೋಪಿಕೃಷ್ಣರವರು ಮಾತನಾಡಿ, ಬಿಳಗವಳ್ಳಿ, ಗಣೇಶ್ ಬಾರೆ, ಹಿರುವಾಟೆ ಕೂಡಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ತೊಂದರೆ ಕೊಡುತ್ತಿರುವ ಆನೆಗಳನ್ನು ಸ್ಥಳಾಂತರ ಮಾಡಿ, ಇಲ್ಲವೇ ರೈತರಿಗೆ ರಕ್ಷಣೆ ನೀಡಿ ಎಂದರು. ರೈತ ಸೀಲಾ ಕ್ರಾಸ್ತಾ ಮಾತನಾಡಿ, ಹೋರಾಟದ ಎಚ್ಚರಿಕೆಯನ್ನು ಅರಣ್ಯಾಧಿಕಾರಿಗಳಿಗೆ ಈ ಮುಖಾಂತರ ತಿಳಿಸಿದರು. HCN ನ್ಯೂಸ್, ಆಲೂರು. ನಮಸ್ಕಾರ. ಆಲೂರು ತಾಲೂಕು ಬಿಳವಳ್ಳಿ ಗ್ರಾಮದಲ್ಲಿ ನಾವು ಈ ದಿನದಲ್ಲಿದ್ದೀವಿ. ಆನೆ ಮತ್ತು ಮನುಷ್ಯನ ಸಂಘರ್ಷದ ವಿಷಯವಾಗಿ ಈ ದಿನದಲ್ಲಿ ಜಾನ್ ಸಿರಿಲ್ ಕ್ರಾಸ್ ಎಂಬುವರ ಜಮೀನಿನಲ್ಲಿ ಸುಮಾರು 4-5 ಎಕರೆ ಭತ್ತ ಬಿತ್ತನೆಯನ್ನು ಮಾಡಿದ್ದಾರೆ. ಒಳ್ಳೆ ಸಾಲು ಭತ್ತವನ್ನು ಬಿತ್ತನೆ ಮಾಡಿದ್ದಾರೆ. ಸುಮಾರು 4-5 ದಿನಗಳಿಂದಲೂ ಕೂಡ ಭುವನೇಶ್ವರಿ ಗುಂಪು ಎಂಬ 4 ಆನೆಗಳು, 2 ಮರಿ ಆನೆ ಹಾಗೂ 2 ದೊಡ್ಡ ಆನೆಗಳ ಗುಂಪು ಇಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಜಾತಿ, ಧರ್ಮ, ಜನಾಂಗಕ್ಕೆ ಸೀಮಿತವಾಗಿದ್ದಲ್ಲ. ಕನ್ನಡ ನೆಲ, ಜಲ, ಭಾಷೆ ವಿಚಾರಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಒಗ್ಗಟ್ಟಾಗಬೇಕೆಂದು ಹಾಸನ ಜಿಲ್ಲಾ ಕರವೇ ಅಧ್ಯಕ್ಷ ಸಿಡಿ ಮನುಕುಮಾರ್ ಹೇಳಿದರು. ಸಕಲೇಶಪುರ ತಾಲೂಕು ಕರವೇ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ನೇತೃತ್ವದಲ್ಲಿ ಲಯನ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರವೇ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಂ ಮಾತನಾಡಿ, ಜಿಲ್ಲೆಯಲ್ಲಿ ಮನುಕುಮಾರ್ಗೆ ಕೊಡುತ್ತಿರುವ ಸಹಕಾರವನ್ನು ನೂತನ ಸಕಲೇಶಪುರ ತಾಲೂಕು ಕರವೇ ಅಧ್ಯಕ್ಷರಾದ ಗಗನ್ ಹಾಡ್ಲಹಳ್ಳಿ ಅವರಿಗೆ ಕೊಡಿ ಎಂದು ಹೇಳಿದರು. ಈ ತಾಲೂಕಿನ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಘಟನೆ ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಸಹಕಾರಿಯಾಗಲಿದೆ. ಎಲ್ಲ ನೂತನ ಪದಾಧಿಕಾರಿಗಳು ಸಮಾಜಕ್ಕೆ ಪಾರದರ್ಶಕವಾಗಿ ಕೆಲಸ ಮಾಡುವಂತಾಗಲಿ ಎಂದು ಹೇಳಿದರು. ನೂತನ ಅಧ್ಯಕ್ಷ ಗಗನ್ ಹಾಡ್ಲಹಳ್ಳಿ ಮಾತನಾಡುತ್ತಾ, ನಾಡು ನುಡಿ ಜಲದ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳುವ ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ ಎಂದು ಹೇಳಿದರು. ತಾಲೂಕು ನೂತನ ಅಧ್ಯಕ್ಷರಾಗಿ ಗಗನ್ ಹಾಡ್ಲಹಳ್ಳಿ, ಉಪಾಧ್ಯಕ್ಷರಾಗಿ ಸುನಿಲ್, ಸುಮನ್ ಹೆತ್ತೂರು, ಶಿವಕುಮಾರ್ ತಡಕಲು, ಕೃಷ್ಣಪ್ಪ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಜಯಕುಮಾರ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಯಶಸ್ ಕೆಎಂ ಕೌಡಳ್ಳಿ, ಉಪಾಧ್ಯಕ್ಷರಾಗಿ ಪ್ರಜ್ವಲ್ ವಿಆರ್, ನಗರ ಘಟಕದ ಅಧ್ಯಕ್ಷರಾಗಿ ಹೇಮಂತ್ ಗೌಡ ಸಕಲೇಶಪುರ, ಉಪಾಧ್ಯಕ್ಷರಾಗಿ ನಿಶ್ಚಯ್ ಜಾನಕೆರೆ, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಸಿದ್ದಾರ್ಥ್ ಪಟೇಲ್, ಉಪಾಧ್ಯಕ್ಷರಾಗಿ ಸೃಜನ್ ಗೌಡ, ಹಾನುಬಾಳ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಗಗನ್ ಹೆಚ್ಎಲ್ ಹುರುಡಿ, ಉಪಾಧ್ಯಕ್ಷರಾಗಿ ಅಪೂರ್ವ ದೇವಲ್ಕೆರೆ, ಎಸಳೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ಸಂತೋಷ್ ಅಡ್ರಹಳ್ಳಿ, ಉಪಾಧ್ಯಕ್ಷರಾಗಿ ಚಂದ್ರಶೇಖರ್, ಎಡಕೇರಿ ಆಟೋ ಘಟಕದ ಅಧ್ಯಕ್ಷರಾಗಿ ಸೋಮಶೇಖರ್, ಉಪಾಧ್ಯಕ್ಷರಾಗಿ ಸಂತೋಷ್, ಮಹೇಶ್, ಯೋಗೇಶ್, ಹೆತ್ತೂರು ಹೋಬಳಿ ಘಟಕದ ಅಧ್ಯಕ್ಷರಾಗಿ ದೀಪಕ್, ಹೆತ್ತೂರು ಉಪಾಧ್ಯಕ್ಷರಾಗಿ ಪವನ್ಗೌಡ ಆಯ್ಕೆಯಾದರು. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ದಿನೇಶ್, ಸಕಲೇಶಪುರ ಆಲೂರು ಉಸ್ತುವಾರಿ ರಘುಪಾಳ್ಯ, ಆಲೂರು ತಾಲೂಕು ಅಧ್ಯಕ್ಷ ನಟರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕಾಮಗಾರಿ ಅವ್ಯವಸ್ಥೆ ಖಂಡಿಸಿ ಅನೇಕ ಹೋರಾಟಗಳು ಮಾಡಿದೆ. ಈಗ ಅನೇಕ ಹೋರಾಟಗಳನ್ನ ಸಕಲೇಶಪುರ ತಾಲೂಕಲ್ಲೂ ಸಹ ನಮ್ಮ ದಿನೇಶ್ ಅವರು, ಮುಂಚೆ ಬಾಗಿಲು ಸುರೇಶ್ ಗೌಡ ಅಂತ ಇದ್ರು, ಇವರೆಲ್ಲರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸುರೇಶ್ ಅಣ್ಣವರು ಇದ್ದಾರೆ, ಸಂಘಟನೆಯಲ್ಲಿ ತುಂಬಾ ಹಿರಿಯರು. ಅವರು ಸಹ ನಮ್ಮ ಸಂಘಟನೆಗೆ ತುಂಬಾ ಕೊಡುಗೆ ಕೊಟ್ಟು ತುಂಬಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ರೀತಿ ಅನೇಕ ಮುಂದೆ ಇರ್ತಕ್ಕಂಥ ದುಷ್ಯಂತ್ ಇರ್ಬೋದು, ಬೆಳಗೋಡು ಅಧ್ಯಕ್ಷ ಇರ್ಬೋದು, ಇವರೆಲ್ಲ ಹಲವು ತುಂಬಾ ಕೆಲಸ ಮಾಡ್ಕೊಂಡು ಸಂಘಟನೆ ಗಟ್ಟಿಗೊಳಿಸೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಅವಿಶ್ವಾಸ ನಿರ್ಣಯದಲ್ಲಿ ವಿಪ್ ಉಲ್ಲಂಘಿಸಿದ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಸದಸ್ಯತ್ವ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಹೇಳಿದರು. ಬೇಲೂರು ಪುರಸಭೆ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಜಯವಾದ ನಂತರ ಉಪಾಧ್ಯಕ್ಷರಾದ ಉಷಾ ಸತೀಶ್ ಅವರನ್ನ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್, ಪುರಸಭೆಯಲ್ಲಿ 17 ಜನ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಜಯಶೀಲರಾಗಿದ್ದರು. ಅವರಿಗೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರ ವಿರುದ್ಧ ಮತ ಚಲಾಯಿಸುವಂತೆ ಎಲ್ಲರಿಗೂ ವಿಪ್ ಜಾರಿ ಮಾಡಲಾಗಿತ್ತು. 17 ಸದಸ್ಯರಲ್ಲಿ ಎಆರ್ ಅಶೋಕ್ ಬಿಟ್ಟು ಎಲ್ಲ ಸದಸ್ಯರು ಸಭೆಗೆ ಹಾಜರಾಗುವ ಮೂಲಕ ಒಮ್ಮತದಿಂದ ಮತ ಚಲಾಯಿಸಿದ್ದು, ಅಶೋಕ್ ಅವರು ವಿಪ್ ಉಲ್ಲಂಘಿಸಿದ್ದು ಅವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತದೆ. ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದ ಇವರನ್ನ ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಇಂದು ನಮಗೆ ಜಯ ಸಿಕ್ಕಿದೆ. ಇಲ್ಲಿ ಯಾವುದೇ ಗೊಂದಲವಿಲ್ಲದೆ ಒಮ್ಮತದಿಂದ ಆಡಳಿತ ನಡೆಸುತ್ತದೆ. ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿ ಮುಂದೆ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುತ್ತದೆ. ಇಂದು ಪ್ರಭಾರ ಅಧ್ಯಕ್ಷರನ್ನಾಗಿ ಉಷಾ ಸತೀಶ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂದರು. ಕೆಪಿಸಿಸಿ ಸದಸ್ಯ ಬಿ ಶಿವರಾಮ್ ಮಾತನಾಡಿ, ಎಲ್ಲಾ ಸದಸ್ಯರ ಒಗ್ಗಟ್ಟಿನಿಂದ ಪುರಸಭೆಯಲ್ಲಿ ಅಧಿಕಾರ ಮುಂದುವರಿಯುತ್ತದೆ. ಇಲ್ಲಿ ಯಾವುದೇ ಪರ ವಿರೋಧವಿಲ್ಲ. ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು ಎಲ್ಲರನ್ನ ಜೊತೆಗೂಡಿಸಿಕೊಂಡು ನಡೆದುಕೊಳ್ಳುವ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಸದಸ್ಯರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗುತ್ತದೆ. ಪಕ್ಷದಲ್ಲಿ ಗೆದ್ದು ಪಕ್ಷದ ಸಿದ್ಧಾಂತಕ್ಕೆ ದ್ರೋಹ ಬಗೆದವರ ಗತಿ ಏನಾಗುತ್ತದೆ ಕಾಲವೇ ಉತ್ತರಿಸುತ್ತದೆ. ಅಂದು ನಡೆದ ಸಭೆಯಲ್ಲಿ ಗೊಂದಲದಿಂದ ಸಭೆ ರದ್ದಾಗಿದ್ರೂ ಸಹ ನಮಗೆ ಗೆಲುವಾಗಿದೆ ಎಂದು ಮಾಧ್ಯಮದವರಿಗೆ ಸುಳ್ಳು ಹೇಳುವ ಮೂಲಕ ನಮ್ಮ ಪಕ್ಷದವರನ್ನೇ ಎತ್ತಿಕಟ್ಟುವ ಮೂಲಕ ಪಕ್ಷ ಒಡೆಯುವ ಕೆಲಸಕ್ಕೆ ಹೊರಟಿದ್ದ ಶಾಸಕರಿಗೆ ನಾಚಿಕೆಯಾಗಿದೆ. ಪಕ್ಷಕ್ಕೆ ಯಾರು ದ್ರೋಹ ಬಗೆದರೂ ಪಕ್ಷದ ಶಿಸ್ತು ಕ್ರಮ ಏನಾಗುತ್ತದೆ ಎಂಬುದಕ್ಕೆ ಈ ದಿನ ಘಟನೆ ಸಾಕ್ಷಿ. ಅಶೋಕ್ ವಿರುದ್ಧ ಏನೇ ನಿರ್ಣಯ ಕೈಗೊಂಡ್ರೂ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ. ಅಲ್ಲದೆ ಕಾಂಗ್ರೆಸ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರೋದೆಂಬುದನ್ನು ಮರೆಯಬಾರದು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ಹಾಗೂ ವೀಕ್ಷಕರ ವರಿಷ್ಠರ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಮಾಜಿ ಪುರಸಭೆ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಮುಖಂಡರಾದ ಬಿಎಂ ಸಂತೋಷ್, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ಪುರಸಭೆ ಸದಸ್ಯರು ಹಾಜರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. HCN ನ್ಯೂಸ್ ಬೇಲೂರು. ಏನಿವತ್ತು ಮಂಡಿಸಿದ್ರು ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಬಂದು ಇವತ್ತು ಈ ಒಂದು ನಿರ್ಣಯದಲ್ಲಿ ಪಾಲ್ಗೊಂಡು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನಂತೂ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಗ್ಗಟ್ಟನ್ನು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮೋತ್ಸಾಶ್ಚರ್ಯದಿಂದ ನಡೆದೋಯ್ತು, ಅಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ. ಬಹಳ ಆಲೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ದ್ವಿಗುಣವಾಗಿ ಉಳಿದಿದ್ದು ಬಗೆಹರಿಯದ ಸಮಸ್ಯೆಯಾಗಿದೆ. ಪ್ರತಿ ಸಾಮಾನ್ಯ ಸಭೆಯಲ್ಲೂ ವಾದ ವಿವಾದ, ಚರ್ಚೆಗಳು ಬಿಟ್ಟರೆ ಮತ್ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಿಲ್ಲವೆಂದು ಬೇಸರ ವ್ಯಕ್ತಪಡಿಸುತ್ತಿದ್ದರು. ಆದರೆ ಈ ಸಾಮಾನ್ಯ ಸಭೆಯಲ್ಲಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಎಳೆಯಾಗಿ ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಪ್ರಥಮವಾಗಿ ಪಟ್ಟಣ ಪಂಚಾಯಿತಿಯವರಿಗೆ ಪಟ್ಟಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆಯಾಗಿದ್ದು ತಲೆನೋವಾಗಿ ಪರಿಣಮಿಸಿದೆ. ತಾಲೂಕಿನಲ್ಲಿ ಪಾರ್ಕಿಂಗ್ ಸಮಸ್ಯೆ ಜಾಗ ನಿಗದಿಯಾಗದ ಕಾರಣ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಜನಸಾಮಾನ್ಯರಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಹೀಗಾಗಿ ಪಟ್ಟಣದಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಾಮಫಲಕ ಸೂಚಿಸಿದ್ದೇವೆ ಅಲ್ಲಿ ನಿಲ್ಲಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಪೊಲೀಸರಿಗೆ ಮಾಹಿತಿ ನೀಡಿ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ನಿಲ್ಲಿಸುವುದು ಮತ್ತು ನಿಲ್ಲಿಸಿ ಹೋದ ವಾಹನಗಳನ್ನು ಪೊಲೀಸ್ ವಶಕ್ಕೆ ಪಡೆದು ಅಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಮತ್ತು ಪ್ರತಿದಿನ ಪಟ್ಟಣದಲ್ಲಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜಿಸಿ ವಾಹನ ದಟ್ಟಣೆ ನಿಯಂತ್ರಿಸಬೇಕು ಎಂದರು. ಸಮಸ್ಯೆ ತಿಳಿದ ಪೊಲೀಸ್ ಮಹಿಳಾಧಿಕಾರಿ ಜನಬಾಯಿ ಕಡಪಟ್ಟಿ ಮಾತನಾಡಿ, ನಿಮ್ಮ ಸಹಕಾರದಿಂದ ನಾಳೆಯಿಂದಲೇ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ವಾಹನ ನಿಯಂತ್ರಣಕ್ಕೆ ಕಡಿವಾಣ ಹಾಕುವುದಾಗಿ ತಿಳಿಸಿದರು. ಇನ್ನು ಮಾರುಕಟ್ಟೆ ಸ್ಥಳಾಂತರಕ್ಕೆ ಸುದೀರ್ಘ ಚರ್ಚೆ ನಡೆಸಿದ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಬಾರಿಯಾದರೂ ಮಾರುಕಟ್ಟೆ ಸ್ಥಳಾಂತರ ಮಾಡಬೇಕೆಂದು ಪಟ್ಟು ಹಿಡಿದರು. ಅನೇಕ ಬಾರಿ ಚರ್ಚೆ ನಡೆಸಿ ಎಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಪಟ್ಟಣದಲ್ಲಿರುವ ಹೀರೋ ಹೋಂಡಾ ಶೋರೂಂ ಹತ್ತಿರ ಖಾಲಿ ಜಾಗವಿದ್ದು ಮಾರುಕಟ್ಟೆಗೆ ಯೋಗ್ಯವಾದ ಸ್ಥಳವಾಗಿದೆ. ಹಾಗಾಗಿ ಅದನ್ನು ಸರ್ವೆ ಮಾಡಿಸಿ ಮಾರುಕಟ್ಟೆ ನಿರ್ಮಿಸುವಂತೆ ಅಧ್ಯಕ್ಷರಿಗೆ ಹಾಗೂ ಅಧಿಕಾರಿಗಳಿಗೆ ಸದಸ್ಯರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ ಮಾತನಾಡಿ, ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿದಿವೆ. ಪಟ್ಟಣದಲ್ಲಿ ಕೆಲ ಅಂಗಡಿ ಮಳಿಗೆಯವರು ಅತಿಕ್ರಮಣವಾಗಿ ಅನಧಿಕೃತ ಶೆಡ್ ಹಾಗೂ ಶೀಟ್ಗಳನ್ನು ನಿರ್ಮಿಸಿಕೊಂಡಿದ್ದು ಇದರಿಂದ ಪಾದಾಚಾರಿಗಳಿಗೆ ತೊಂದರೆಯಾಗುತ್ತಿದೆ ಎಂದರು. ಈ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಪಟ್ಟಣ ಪಂಚಾಯಿತಿ ಅವರ ಮುಖ್ಯಾಧಿಕಾರಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಚಾರಗಳನ್ನ ಮಾನ್ಯ ಸದಸ್ಯರ ಅಧ್ಯಕ್ಷರುಗಳೆಲ್ಲ ಚರ್ಚೆ ಮಾಡಿದ್ವಿ. ಪಟ್ಟಣದ ಅಭಿವೃದ್ಧಿ ವಿಚಾರವಾಗಿ ನಾವು ಏನೇನು ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಸಾರ್ವಜನಿಕರಿಗೆ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಹ ಚರ್ಚೆ ಮಾಡಿದ್ವಿ. ಈಗ ತುರ್ತಾಗಿ ಹಂಸ ಹಾಕಬೇಕಂತ ಅಧ್ಯಕ್ಷರು ಎಲ್ಲ ನಾವು ಮಾತಾಡಿದ್ವಿ. ಅದರ ಜೊತೆಗೆ ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಏನು ನಾವು ಮನವಿ ಮಾಡ್ಕೊತೀವಿ ಅಂತಂದರೆ, ಒಂದು ಹಿತವಾಗಿ ಪಂಚಾಯತಿಲಿ ನಾವು ಸಭೆ ಇಟ್ಕೊಂಡಿದ್ವಿ.
ಅದೇನೇನೋ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಚರ್ಚೆ ಇಟ್ಟಿದ್ವಿ. ಅಂದರೆ ಫುಡ್ ಕೋರ್ಟ್ ಮಾಡೋಕ್ಕೆ ಚರ್ಚೆ ಇಟ್ಕೊಂಡಿದ್ವಿ. ಅದು ಆಮೇಲೆ ಬೀದಿ ದೀಪದ್ದು, ಹಾಗೂ ಇವಾಗ ಜಸ್ಕಾಮ್ ಅವ್ರದ್ದು ನಮಗೆ ನಾವು 2012ರಲ್ಲಿ 1 ಕೋಟಿ ದುಡ್ಡು ಕಟ್ಟಿ ನಾವು ಎಕ್ಸ್ಪ್ರೆಸ್ ಲೈನ್ ತೊಗೊಂಡಿದ್ವಿ. ನಮಗೆ ತುಂಬ ತೊಂದರೆ ಆಗ್ತಾಯಿದ್ದು ನೀರು ಕೊಡೋಕ್ಕೆ. ಕರೆಂಟು ಬೇರೆ ಕಡೆ ಅವ್ರು ಇದು ಮಾಡ್ಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದು. ಅವ್ರಿಗೂ ಕಟ್ಸಿದ್ವಿ. ಆಮೇಲೆ ಪೊಲೀಸ್ ಅವ್ರಿಗೂ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ನೆಹರು ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತನ್ನ ಮಗನ 10ನೇ ವರ್ಷದ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್ ಆಚರಿಸಿದರು. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ದಿನಗಳಲ್ಲಿ ತಾನು ಓದಿದ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ಸತತವಾಗಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ಪರಿಕರಗಳನ್ನು ವಿತರಿಸಿಕೊಂಡು ಬರುತ್ತಿದ್ದು ಇತರರಿಗೆ ಮಾದರಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಪುರಸಭೆ ಮಾಜಿ ಸದಸ್ಯ ಮಂಜುನಾಥ್, ನಾನು ಸಹ ಇದೇ ಶಾಲೆಯಲ್ಲಿ ಬಡತನದಲ್ಲಿ ಓದಿ ವಿದ್ಯಾವಂತನಾಗಿದ್ದೇನೆ. ಸರ್ಕಾರಿ ಶಾಲೆಗಳಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವ ಗುರುಗಳಿದ್ದು ಇಂತಹ ಶಾಲೆಗಳು ಎತ್ತರಕ್ಕೆ ಬೆಳೆಯಬೇಕು. ಇಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇಂತಹ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಬೇಕು. ಈಗಾಗಲೇ ಶಾಸಕರು ನೆಹರು ನಗರದ 2 ಶಾಲೆಗಳನ್ನು ಅವುಗಳನ್ನು ಒಂದು ಮಾಡಿ ಈ ಶಾಲೆ ಅಭಿವೃದ್ಧಿಗೆ ಮುಂದಾಗಿರುವುದು ಸ್ವಾಗತಾರ್ಹ. ಸರ್ಕಾರಿ ಶಾಲೆಗಳಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ನಮ್ಮ ತೋರ್ಪಡಿಕೆ ಜೀವನದಲ್ಲಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಗ್ಗೆ ಅಸಡ್ಡೆ ತೋರುತ್ತಿರುವುದು ವಿಪರ್ಯಾಸ ಎಂದರು. ಶಿಕ್ಷಕ ಮನು ಮಾತನಾಡಿ, ಇಂತಹ ದಾನಿಗಳಿಂದ ಸರ್ಕಾರಿ ಶಾಲೆಗಳು ಇನ್ನು ಎತ್ತರಕ್ಕೆ ಬೆಳೆಯುತ್ತದೆ. ಅಲ್ಲದೆ ಈ ಭಾಗದಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಾಗಿದ್ದು ತಮ್ಮ ಮಗನ ಹುಟ್ಟುಹಬ್ಬ ಸರಳವಾಗಿ ಸತತ 10 ವರ್ಷಗಳಿಂದ ಯಾವುದೇ ಆಡಂಬರವಿಲ್ಲದೆ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದು ಇಂತಹ ದಾನಿಗಳಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲವಾದರೆ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಉತ್ತಮ ನಾಗರಿಕರಾಗುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಚಿಕ್ಕಮ್ಮ, ಶಿಕ್ಷಕಿ ಪ್ರಫುಲ್ಲ, ಶ್ರೀಮತಿ ಆಶಾ ಮಂಜುನಾಥ್ ಉಪಸ್ಥಿತರಿದ್ದರು. HCI ನ್ಯೂಸ್, ಬೇಲೂರು. ಈ ವಾರ್ಡ್ ನಂಬರ್ 2 ಪಟ್ಟಣದ ವ್ಯಾಪ್ತಿಯೊಳಗೆ ಒಳಗೊಂಡಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದು, ಹಳೆಬೀಡು ರಸ್ತೆ. ನನ್ನ ಹೆಸರು ಮಂಜುನಾಥ್ BS ಅಂತ ನನ್ನ ದೇಶ. ಈ ವಾರ್ಡ್ ವ್ಯಾಪ್ತಿಯವರೇ. ನನ್ನ ಮಗಂದು ಈ ವರ್ಷ 10ನೇ ವರ್ಷದ ಬರ್ತಡೇ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಮಗನ ಬರ್ತಡೇ ಆಚರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಮ್ಮ ಕೆಲವು ಒಂದು ಸಣ್ಣ ನೋಟ್ಬುಕ್ಕು ಮಕ್ಕಳಿಗೆ ಕೂಡ ಅಂತ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ಲೋಕಲ್ಲು ಮತ್ತು ಇದೇ ಶಾಲೆಯಲ್ಲಿ ಓದಿರೋದು, ನಮ್ದು ಇದೇ ವ್ಯಾಪ್ತಿ. ಹಂಗಾಗಿ ನಮಗೆ ಈ ಶಾಲೆ ಬಗ್ಗೆ ಒಂದು ಅಪಾರವಾದ ಗೌರವ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪುರಸಭೆ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ. ಸಂಸದ ಸೇರಿದಂತೆ ಅಶೋಕ್ ವಿರುದ್ಧ ಕೈ ಎತ್ತಿದ 16 ಜನ ಕಾಂಗ್ರೆಸ್ ಸದಸ್ಯರು. ಅಧಿಕಾರ ಕಳೆದುಕೊಂಡ ಬೇಲೂರು ಪುರಸಭೆ ಅಧ್ಯಕ್ಷರು. ಕ್ರೀಡೆ, ರಾಜಕೀಯ, ಕಲೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಹಾಸನ ಜಿಲ್ಲೆ. ಶಿಕ್ಷಣ ಕ್ಷೇತ್ರದಲ್ಲೂ ಹೆಚ್ಚಿನ ಯಶಸ್ಸು ಪಡೆಯುತ್ತಿರುವ ಕ್ಷೇತ್ರ. ಮಕ್ಕಳನ್ನು ಅಭಿನಂದಿಸಿ ಶ್ಲಾಘನೆ ವ್ಯಕ್ತಪಡಿಸಿದ ಶಾಸಕ HP ಸ್ವರೂಪ್. ಆಲೂರು ತಾಲೂಕಿನ ಬಿಳಗವಳ್ಳಿ ಗ್ರಾಮದಲ್ಲಿ ಭುವನೇಶ್ವರಿ ಆನೆಯ ಗುಂಪಿನಿಂದ ಬೆಳೆ ನಾಶ. ಹಾಳಾಗಿರುವ ಜಾನ್ ಸಿರಿಲ್ ಕ್ರಾಸ್ತರ 4 ಎಕರೆ ಭತ್ತದ ಬೆಳೆ, ಕಾಫಿ, ಅಡಿಕೆ ಹಾಗೂ ತೆಂಗಿನ ಸಸಿಗಳನ್ನ ನಾಶ ಮಾಡಿದ ಕಾಡಾನೆ ಗುಂಪು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCI ನ್ಯೂಸ್.